ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲ? ನಾನು ನಿಮ್ಮ ಸುಜಾತ. ಸುಗಮ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ಏನೋ ಒಂದು ದಿನ ಹೊಸ ಹೊಸ ವಿಶೇಷಗಳು ಬರ್ತಾ ಇರ್ಬೇಕಲ್ವಾ. ಇವಾಗ ಮಳೆಗಾಲ ಅಂತೂ ಇಲ್ಲ, ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇದೆ. ನಮ್ಗಾದ್ರೆ ಇವತ್ತು ತುಂಬ ಬಿಸಿಲು ಬರ್ತಾ ಇದೆ. ಕಾಣಿಸ್ತಾ ಇದೆಯಾ? ಬಿಸಿಲು ಬರ್ತಾ ಇದೆ. ಆದರೆ ಇವತ್ತು ನಾನು ಮುಖ್ಯವಾಗಿ ಒಂದು ವಿಶೇಷ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ. ಯಾಕಪ್ಪ ಅಂತಂದರೆ, ನಮ್ಮ ಮನೆಯಲ್ಲಿರೋ ಪುಸ್ತಕ ಭಂಡಾರದ ಬಗ್ಗೆ ಮಾತಾಡಬೇಕು ಅಂದ್ಕೊಂಡೆ. ಏನೇನು ಪುಸ್ತಕಗಳಿದಾವೆ ನಮ್ಮ ಮನೇಲಿ. ಯಾಕೆಂದರೆ ಮೊಬೈಲ್ ಇಲ್ಲ, ಟಿ ವಿ ಇಲ್ಲ ಅನ್ನೋ ಕಾಲದಲ್ಲಿ ನಾವು ಪುಸ್ತಕಗಳನ್ನೇ ಫ್ರೆಂಡ್ಸ್ ಮಾಡ್ಕೊಂಡಿದ್ವಲ್ವಾ. ಪುಸ್ತಕಗಳನ್ನು ಓದ್ತಾ ಇದ್ವಿ, ಓದಿ ತಿಳ್ಕೊತಾ ಇದ್ವಿ. ಈ ಮೊಬೈಲು ಮತ್ತು ಟಿ ವಿ ಬಂದಮೇಲೆ ಏನಾಗಿದೆ, ಪುಸ್ತಕಗಳೆಲ್ಲ ಧೂಳು ಹಿಡಿದು ಕೂತಿರುತ್ತೆ. ಇದನ್ನು ನಾನು ಮೊನ್ನೆಲ್ಲ ಕ್ಲೀನ್ ಮಾಡಿ ಬುಕ್ಸು, ಅಂದರೆ ಇಲ್ಲಿ ಮನೆ ಕಟ್ತಾ ಇರೋದ್ರಿಂದ ಧೂಳು ಜಾಸ್ತಿ ಬರುತ್ತೆ. ಅದಕ್ಕೆ ಸ್ವಲ್ಪ ದಿವಸ ಸುಮ್ಮನೆ ಇದ್ದೆ. ಆದರೆ ನನಗೆ ಪುಸ್ತಕಗಳಂದು ಇಷ್ಟನೇ, ನಾನು ಓದ್ತಾ ಇರ್ತೀನಿ. ಹಾಗೆ ಪುಸ್ತಕಗಳನ್ನು ಇಟ್ಕೋತೀನಿ. ಏನೇನು ಪುಸ್ತಕಗಳಿದಾವೆ ನಮ್ಮ ಮನೇಲಿ ಅಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡು ಕೂತ್ಕೊಂಡಿದ್ದೀನಿ. ನೋಡಿ, ನಮ್ಮ ಮನೆಯಲ್ಲಿ ಇರೋ ಬುಕ್ಗಳು ಯಾವುದಪ್ಪ ಅಂತಂದರೆ ಎಲ್ಲ ರೀತಿಯ ಬುಕ್ಗಳಿದೆ. ಯಾಕೆಂದರೆ ನನ್ನ ಮಗ ಚಿಕ್ಕವನಿರ್ಬೇಕಾದ್ರೆ ಓದಿರೋ ಪುಸ್ತಕಗಳನ್ನು ಕೂಡ ಹಾಗೆ ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ಮನೋರಮಾ, ಡಿಕ್ಷ್ನರಿ, ಇವಾಗೆಲ್ಲ ಮೊಬೈಲಲ್ಲಿ ಹೊಡೆದ್ರೆ ಬಂದ್ಬಿಡುತ್ತೆ. ಅವಾಗ ನಮಗೆ ಕೆಲವೊಂದು ಅರ್ಥಗಳು ಗೊತ್ತಾಗಬೇಕು ಅಂದರೆ ಡಿಕ್ಷ್ನರಿ ಕಂಪಲ್ಸರಿ ಅಲ್ವಾ. ಅದೆಲ್ಲ ಇದ್ದಾವೆ ನಮ್ಮ ಮನೇಲಿ. ಹಾಗೆ ಡಾಕ್ಟರ್ ಇಲ್ಲದೆಡೆ, ಅಂದರೆ ಡಾಕ್ಟರ್ ಇಲ್ಲದೆ ಇರೋ ಪ್ಲೇಸಲ್ಲಿ ಹೆಲ್ತನ್ನ ಯಾವ ಥರ ಕಾಪಾಡಬೇಕು ಅನ್ನೋ ಬುಕ್ ಕೂಡ ನಮ್ಮ ಮನೇಲಿದೆ. ಇನ್ನು ಇನ್ಕಮ್ ಟ್ಯಾಕ್ಸಿಗೆ ಸಂಬಂಧಪಟ್ಟಿದ್ದು, ನನಗೆ ಕನ್ನಡ ಮಾತ್ರ ಬರ್ತಾ ಇತ್ತಲ್ವ ಮುಂಚೆ, ಅದಕ್ಕೋಸ್ಕರ ನಾನು ತೆಲುಗು ಕಲಿಬೇಕು ಅಂತ ತೆಲುಗು ಡಿಕ್ಷ್ನರಿ ಕೂಡ ತಗೊಂಡಿದ್ದೀನಿ. ಮತ್ತೆ ತುಂಬ ಚೇತನ್ ಭಗತ್ ಅವರ ಬುಕ್ಗಳು ತುಂಬ ಇದಾವೆ ಮನೆಯಲ್ಲಿ. ಹಾಗೆ ನೋಡಿ, ಎಂಡಮೂರಿ ವೀರೇಂದ್ರನಾಥ್ ಅವರ ಬುಕ್ಕು ಮೈಂಡ್ ಪವರ್ ಅಂತ. ಎಂಡಮೂರಿ ವೀರೇಂದ್ರನಾಥ್ ಇವರದ್ದು ತುಂಬ ಬುಕ್ಗಳಿದಾವೆ ಮನೆಯಲ್ಲಿ. ಓದಿದ್ದೀವಿ, ಓದ್ತಾನೂ ಇರ್ತೀವಿ. ಅವಾಗವಾಗ ತಿಳ್ಕೊಳ್ಳೋದು ತುಂಬ ಇದೆ. ಯಾಕೆಂದ್ರೆ ನಾನು ಈ ಥರ ಬುಕ್ಸ್ ಎಲ್ಲ ಓದೇ ತೆಲುಗುನ ಚೆನ್ನಾಗಿ ಕಲ್ತಿರೋದು. ಅದಕ್ಕೆ ತೆಲುಗು ಬುಕ್ಗಳನ್ನು ಜಾಸ್ತಿ ತಗೊಂಡಿದ್ದೀವಿ. ನೋಡಿ, ಇದು ಉತ್ತಮ ನಾಯಕತ್ವ, ಬುಡ್ಡಿಗ ಸುಬ್ಬರಾಯನ್ ಅಂತೆ. ಅಂದರೆ ಲೀಡರ್ಶಿಪ್ ಕ್ವಾಲಿಟಿ. ಮಕ್ಕಳು ಚಿಕ್ಕವರು ಇರಬೇಕಾದ್ರೆ ಮನೆಯಲ್ಲಿ ಈ ಥರ ಬುಕ್ಗಳೆಲ್ಲ ನೀವು ಇಟ್ಕೊಂಡು ನೀವು ಓದಿಲ್ಲ ಅಂತಂದ್ರು, ಅವಾಗವಾಗ ಸುಮ್ಮನೆ ಅಲ್ಲೆಲ್ಲಿ ಓದ್ತಾ ಇದ್ರೆ ಮಕ್ಕಳಿಗೆ ಸ್ವಲ್ಪ ಅದ್ರ ಬಗ್ಗೆ ಆಸಕ್ತಿ ಬರುತ್ತೆ, ಓದಬೇಕು ಅನ್ನೋದು. ನಾವು ಅವಾಗ ಮಾಡಿದೀವಿ. ಅದಕ್ಕೆ ಎಲ್ಲ ಬುಕ್ ಎಲ್ಲಿ ಹೋದ್ರು, ಬುಕ್ಸ್ ಎಕ್ಸಿಬಿಷನ್ ಎಲ್ಲ ಆದ್ರೂ ಬುಕ್ಸನ್ನು ಹೋಗಿ ತರ್ತೀವಿ. ಹಾಗೆ ಓದ್ತಾನೂ ಇರ್ತೀವಿ. ಯಾವಾಗ್ಲೂ ಬೇಜಾರಾದಾಗ ಬುಕ್ಸ್ ಓದೋದು. ಯಾವಾಗಲಾದರೂ ಟಿ ವಿ ಬೋರ್ ಆಗುತ್ತೆ ಮತ್ತೆ ಮೊಬೈಲ್ ಬೋರ್ ಆಗುತ್ತೆ ಅಂದಾಗ ಈ ಥರ ಬುಕ್ಸ್ಗಳನ್ನು ಓದಿದ್ರೆ ಮರ್ತೋಗಲ್ಲ ಅಂತ. ಪೂರ್ ಡ್ಯಾಡ್ ಅಂತೆ ನೋಡಿ. ನೀ ಪನಿ ನೂ చేసుకో. ಚೆನ್ನಾಗಿರುತ್ತೆ ಇವೆಲ್ಲ ಪುಸ್ತಕಗಳು. ಇದು ಯಾರು ಬರೆದಿದ್ದು? ರಾಬರ್ಟ್ ಟಿ ಕಿಯೋಸಾಕಿ మరియు ಶೇರಾನ್ ಎಲ್ ಲೆಕ್ಚರರ್, CPA ಅಂತೆ. ರಿಚ್ ಡ್ಯಾಡ್ ಪೂರ್ ಡ್ಯಾಡ್. ನೋಡಿ, ಶ್ರೀಮಂತ ತಂದೆ ಬಡವ ತಂದೆ ಅಂತ ಒಂದು ಬುಕ್ ಬರೆದಿದ್ದಾರೆ. ಇವೆಲ್ಲ ಚೆನ್ನಾಗಿದ್ದಾವೆ. ಅಂದ್ರೆ ಇದು ತೆಲುಗಲ್ಲಿದೆ. ಈ ತರ ಬೇಕಾದಷ್ಟು ಬುಕ್ಗಳು ನೋಡಿ. ಬುಕ್ಸನ್ನೇ ಫ್ರೆಂಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾರಲ್ಲ. ಫ್ರೆಂಡ್ಸ್ ಜಾಸ್ತಿ ಇಲ್ಲ ಅಂದ್ರೂ ಪರವಾಗಿಲ್ಲ, ನಮಗೆ ಬುಕ್ಸ್ಗಳಿದ್ರೆ ಬುಕ್ಸ್ ಫ್ರೆಂಡ್ಸ್ ತರನೇ. ಒಂದೊಂದು ಪುಸ್ತಕ ಓದ್ತಾ ಇದ್ರೆ ಸಾಕು. ಆಂದೋಳನ ಚೆಂದಕು ಆನಂದಂಗ ಜೀವಿಂಚು, ಇಂಥ ಬುಕ್ಗಳನ್ನ ಓದಬೇಕು ಈಗಿನ ಹುಡುಗರು. ಯಾಕೆಂದ್ರೆ ಎಲ್ಲಿ ನೋಡಿದ್ರು ಏನೇನೋ ಕೇಳ್ತಾ ಇದೆ ಅಲ್ಲ ನ್ಯೂಸ್ ಎಲ್ಲ, ಆ ಥರ ಅದನ್ನೆಲ್ಲ ಮೈಂಡನ್ನ
ಹಾಳು ಮಾಡ್ಕೊಂಡೇನೆ ಈ ತರ ಬುಕ್ಸ್ಗಳನ್ನು ಓದೋದು ಎಲ್ಲ ಮಾಡ್ತಾ ಇದ್ರೆ, ಮೊಬೈಲ್ ನೋಡ್ತಾ ಇದ್ರೆ ಮೊಬೈಲಲ್ಲಿ ಬುಕ್ಸ್ ಅಂದ್ರೆ ಒಂದೇ ಬುಕ್ ಇರುತ್ತೆ ನಮ್ಮ ಕೈಯಲ್ಲಿ, ಈ ತರ ಓದ್ತಾ ಇರ್ತೀವಿ. ಮೊಬೈಲ್ ಅಂದ್ರೆ ಆ ತರ ಆಗಲ್ಲ. ಮೊಬೈಲಲ್ಲಿ ಸ್ಕ್ರೋಲ್ ಮಾಡ್ತಾ 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 ಹೋಗ್ತಾ ಯಾವ್ದಾವ್ದೋ ನ್ಯೂಸ್ ಬರ್ತಾ ಇರುತ್ತೆ, ತಲೆ ಕೆಡ್ಸ್ಕೊಂತೀರ. ಅದಕ್ಕಿಂತ ಬುಕ್ಗಳಿದ್ರೆ ಒಳ್ಳೇದು. ಬುಕ್ಗಳ ಬಗ್ಗೆನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ, 4 ಜನ ಚೆನ್ನಾಗಿ ಬುಕ್ಸನ್ನ ತಗೊಂಡ್ಬಿಟ್ಟು ಓದೋದು ಕಲೀಲಿ. ಓದೋದು ಎಲ್ರಿಗೂ ಮರ್ತೋಗ್ತಾ ಇದೆ ಇವಾಗ. 10 ಲೈನ್ ಕಂಟಿನ್ಯೂಸ್ ಆಗಿ ಓದಿ ಅಂದ್ರೆ ಓದಕ್ ಬರಲ್ಲ. ಲೀಡರ್ಶಿಪ್ ನಮ್ಮನೇಲಿ ಜಾಸ್ತಿ ಇದಾವೆ ಎಲ್ಲ ಲೀಡರ್ಶಿಪ್ ಬಗ್ಗೆ ಇದೆಲ್ಲ. మీ విజయయాత్రను కొనసాగించండి, మీరు విజేత. మీరు జీవితంలో అనేక విజయాలు సాధించారు, సాధిస్తున్నారు, సాధిస్తారు. నేను కలుస్తున్న అనేక మంది ఎదుర్కొంటున్న సమస్య ఏమిటంటే వారు సాధించిన విజయాల గురించి వారికి అవగాహన లేకపోవడం. ಅಂದ್ರೆ ನೀವೇ ವಿಜೇತ ಆಗೋದು, ನಿಮ್ಮ ಜೀವನದಲ್ಲಿ ಅನೇಕ ವಿಜಯಗಳನ್ನು ಸಾಧನೆ ಮಾಡ್ತೀರಿ, ಸಾಧನೆ ಮಾಡ್ತಾನೆ ಇರ್ತೀರಿ, ಸಾಧನೆ ಮಾಡ್ತೀರಿ ಅಂತ. ತೆಲುಗು ಬುಕ್ಕು, ಎಲ್ಲ ತೆಲುಗು ಬುಕ್ಕು ಇದಾವೆ, ಕನ್ನಡ ಬುಕ್ಕು ಇದಾವೆ. ನಾನು ಕನ್ನಡ ಮರ್ತೋಗ್ಬಾರ್ದು ಅಂತಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ. ಯಾಕೆಂದ್ರೆ ಮಾತಾಡ್ತಾ ಇದ್ರೇನೆ ಅಲ್ವಾ, ಈಗ ಹೈದರಾಬಾದಲ್ಲಿ ಕನ್ನಡ ಮಾತಾಡೋರು ಯಾರು ಇರಲ್ಲ ನಮ್ಗೆ ಅಷ್ಟೊಂದು. ಅಂದ್ರೆ ನಾರ್ಮಲ್ ಮಾತಾಡ್ತೀವಿ, ಬಟ್ ಮಾತಾಡದೆ ಹೋದ್ರೆ ಮರ್ತೋಗ್ತೀವಿ ಭಾಷೆನ, ಗ್ಯಾರಂಟಿ. ಎಷ್ಟು ಭಾಷೆಗಳನ್ನ ಕಲ್ತ್ರೆ ಅಷ್ಟು ಒಳ್ಳೇದು ಅಂತ. ಎಂಡಮೂರಿ ವೀರೇಂದ್ರ, ವಿಜಯಾನಿಕೆ 5 ಮೆಟ್ಲು. ಈ ಬುಕ್ ಅಂತೂ ಎಲ್ಲಾದ್ರೂ ಸಿಕ್ಕಿದ್ರೆ ಕಂಪಲ್ಸರಿ ಓದಿ. ಕನ್ನಡದಲ್ಲಿ ಕೂಡ ಈ ಬುಕ್ ಇರುತ್ತೆ. ಇದು ವಿಜಯಾನಿಕೆ 5 ಮೆಟ್ಲು. ಇದನ್ನ ನಾನು ಓದಿದ್ದೀನಿ, ಫುಲ್ ಬುಕ್ ಓದಿದ್ದೀನಿ. ಇದನ್ನ ಈ ಬುಕ್ನ ಓದಿ ಬಿಡುವಿದ್ದಾಗ. ದೇವ್ರ ಬುಕ್ ಓದೋದೆಲ್ಲ ಕಾಮನ್ನೇ ಅಲ್ವಾ, ಎಲ್ಲ ಓದ್ತೀವಲ್ವ ನಾವು. ನೋಡಿ, ವಿಷ್ಣು ಸಹಸ್ರನಾಮ, ದೇವ್ರ ಅಂದ ತಕ್ಷಣ ವಿಷ್ಣು ಸಹಸ್ರನಾಮ ಬುಕ್ಕು. ಇದು ಕನ್ನಡ ಬುಕ್ಕೆ. ಬಿಡುವಿದ್ದಾಗ ಈ ತರದ್ದೆಲ್ಲ ಬುಕ್ಸನ್ನ ಓದಕ್ಕೆ ಆಗುತ್ತೆ. ಹಾಗೆ ಶ್ರೀ ಗುರು ಚರಿತ್ರ, ಜಿನುಗಿದ ಹನಿಗಳು, ಎಲ್ಲ ಬುಕ್ಗಳು ಇದಾವೆ. ನಾನು ನಿಮ್ಗೆ ಎಷ್ಟು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಕಂಪಲ್ಸರಿ ಮನೆಯಲ್ಲಿ ಬುಕ್ಸ್ ಇಟ್ಕೊಳ್ಳಿ ಓದಕ್ಕೆ. ನಾನು ಮ್ಯೂಸಿಕ್ ಕ್ಲಾಸು ಮಾಡ್ತೀನಲ್ವಾ, ಹಾಗೆ ಅವಾಗವಾಗ ಹಾಡುಗಳನ್ನು ಕೂಡ ಕಲಿತಾ ಇರ್ತೀವಲ್ವಾ, ಅದಕ್ಕೋಸ್ಕರ ಬುಕ್ಕು. ಇದು ತ್ಯಾಗರಾಜರ ಕೀರ್ತನೆ ಇವೆಲ್ಲ ಇರುತ್ತಲ್ಲ, ಇದರೊಳಗೆ ಎಲ್ಲದೂ ಇದೆ. ಕನ್ನಡ ಹಾಡು ನೋಡಿ, ತೆಲುಗಲ್ಲಿದೆ. ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಬೆರೆಸಿ ಬಾಯ ಚಪ್ಪರಿಸಿರೋ. ಶರಣು ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರ್ತಿ, ಶರಣು ಮೂಷಿಕ ವಾಹನ. ಅಲ್ಲೇನದು ರಾಗ, ಹಂಸಧ್ವನಿ ರಾಗದ್ದು. ನಾರಾಯಣ ತೇ ನಮೋ ನಮೋ, ನಾರಾಯಣ ತೇ ನಮೋ ನಮೋ, ಭವ ನಾರದ ಸನ್ನುತ ನಮೋ ನಮೋ, ನಾರಾಯಣ ತೇ ನಮೋ ನಮೋ, ಮುರಹರ ಭವಹರ ಮುಕುಂದ ಮಾಧವ. ಈ ತರ ಯಾವ ಬುಕ್ ಬೇಕು ಕೇಳಿ, ಎಲ್ಲಾ ಬುಕ್ಗಳು ಇದಾವೆ. ಇನ್ನು ಜ್ಯೋತಿಷ್ಯ ಬೇಕು ಅಂದ್ರೆ ಜ್ಯೋತಿಷ್ಯ ಕೂಡ ಇದೆ, ಜ್ಯೋತಿಷ್ಯ ವಿವರಣ. ಇವೆಲ್ಲ ನಾವು
ಅವಾಗ ಸ್ವಲ್ಪ ಓದ್ತಾ ಇರ್ತೀವಿ. ತಿಳ್ಕೊಂಡಿರ್ಬೇಕಲ್ವಾ, ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ. ಇನ್ನು ಚೇತನ್ ಭಗತ್ ಅವ್ರ ಬುಕ್ ಸುಮಾರು ಇದಾವೆ. ಅದು ನನ್ನ ಮಗ ಓದ್ತಾನೆ ಅಂತ ಅನ್ಕೊಂಡಿರೋದು ಅದೆಲ್ಲ. ಹಾಗೆ ಇದು 50 ಶಾಡೋಸ್, 50 ಶೇಡ್ಸ್ ಇದು ತಂದಿಟ್ಟಿದ್ದಾನೆ. ಓದಿದಾನೋ ಗೊತ್ತಿಲ್ಲ, ಅಂತೂ ಬುಕ್ಸ್ ಇದಾವೆ, 2 ಇದಾವೆ ಇದು. ಓಕೆನಾ. ಹಾಗೆ ಇಂಪಾರ್ಟೆಂಟ್ ನೋಡಿ, ಇನ್ನು ಪಂಚಾಂಗ ಇದೆ. ಇದು ಕಂಪಲ್ಸರಿ ಬೇಕಲ್ವಾ ಪಂಚಾಂಗ. ರಾಶಿ ನಕ್ಷತ್ರ ಎಲ್ಲ ನೋಡಕ್ಕೆ ಬೇಕಾಗುತ್ತೆ ಅಂತ. ಹಾಗೆ ಇಲ್ಲೇ ಹತ್ರ ತೋರಿಸ್ತೀನಿ ನಾನು ಒಂದ್ಸಲ ನಿಮ್ಗೆ, ನೋಡಿ ಯಾವ್ಯಾವ ಬುಕ್ಗಳಿದಾವೆ ಏನ್ ಕತೆ ಅಂತ. విజయం మీదే, మైండ్ మ్యాజిక్, అందరినీ ఆకట్టుకునే కళ, ಪೂರ್ಣಚಂದ್ರ ತೇಜಸ್ವಿ ಬುಕ್ ಕೂಡ ಇದೆ, ಬದುಕು ಬರಹ ಅಂತ. ಹಾಗೆ ಉತ್ತಮ ನಾಯಕತ್ವ, ಈಗೆಲ್ಲ ತೋರ್ಸದ್ನಲ್ಲ ಅದು. ಹಾಗೆ ಇಲ್ಲಿ ನೋಡಿ ಅನುದಿನ ರಾಮಾಯಣಮು, మన జీవితాలు, ಡಾಕ್ಟರ್ ಇಲ್ಲದೆಡೆ. ಈ ಬುಕ್ ಡಾಕ್ಟರ್ ಇಲ್ಲದೆಡೆ ಬುಕ್ ಚೆನ್ನಾಗಿರುತ್ತೆ. ಅದು ಕೂಡ ಎಲ್ಲ ಟಿಪ್ಸ್ಗಳೆಲ್ಲ ಇರ್ತವೆ. ಡಾಕ್ಟರ್ ಇಲ್ಲ ಅಂದಾಗ ನಾವೇನ್ ಮಾಡ್ಬೋದು ಅಂತಂದ್ರೆ, ನಾವು ಹಳ್ಳಿಯಲ್ಲಿ ಕೆಲಸ ಮಾಡ್ತಿದ್ವಲ್ಲ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ಅಂತ. ಸಂಗೀತ ಶಾಸ್ತ್ರ ಮಂಜರಿ, ಇಲ್ಲೆಲ್ಲ ಬುಕ್ಕುಗಳು ಇದಾವೆ. ಇಲ್ಲಿ ದೇವರ ಬುಕ್ಕುಗಳೆಲ್ಲ ಇಲ್ಲಿ ಇಟ್ಕೊಂಡಿದೀನಿ, ದೇವರಿಗೆ ಸಂಬಂಧಪಟ್ಟಿದ್ದೆಲ್ಲ. ವರ್ಡ್ ಪವರ್, ಮನೋರಮ, ಮೇಕಿಂಗ್ ಇಂಡಿಯಾ ಅವೇಸಮ್, ಚೇತನ್ ಭಗತ್ ಬುಕ್. ಮೆಡಿಟೇಷನ್, ಯೋಗ ಮೆಡಿಟೇಷನ್, ಸುಮಾರು ಒಂದು 200 ಪುಸ್ತಕಗಳ ಮೇಲೆ ಇದೆ. ಇದನ್ನೆಲ್ಲ ಮೊನ್ನೆ ಜೋಡಿಸಿರೋದು ನಾನು ಕ್ಲೀನ್ ಮಾಡಿ. ಯಾಕೆಂತಂದ್ರೆ ಇಲ್ಲಿ ಮನೆ ಪಕ್ಕದಲ್ಲಿ ಮನೆ ಕಟ್ತಾ ಇರೋದ್ರಿಂದ ನಂಗೆ ಕ್ಲೀನ್ ಮಾಡಿರ್ಲಿಲ್ಲ. ನಾನು ಮೊನ್ನೆ ಮಾಡ್ತಾ ಇರ್ಬೇಕಾದ್ರೆ ತೋರಿಸ್ತೀನಿ ನಿಮ್ಗೆ, ಅದ್ರದ್ದೊಂದು ಫೋಟೋ ಹಾಕ್ತೀನಿ. ಹಲ್ಲಿ ಮರಿ ಎಲ್ಲ ಇಟ್ಬಿಟ್ಟಿತ್ತು, ಮೊಟ್ಟೆ ಇಟ್ಬಿಟ್ಟಿತ್ತು. ಒಂದ್ಸಲ ಭಯ ಆಯ್ತು ನಂಗೆ, ಏನಪ್ಪ ಇದು ಅಂತ ತೆಗ್ದು ನೋಡಿದ್ರೆ ಈ ತರ ಬುಕ್ಸಿನ ಸಂದಿಯಲ್ಲಿ ಇಟ್ಬಿಟ್ಟಿತ್ತು. ತುಂಬಾ ದಿವಸ ಆಗಿತ್ತು, ತೆಗ್ದಿರ್ಲಿಲ್ಲ. ಅದಕ್ಕೆ ಇದಿಷ್ಟು ನೋಡಿ, ಇವೆಲ್ಲ ನೋಟ್ ಬುಕ್ಸ್ ಬೇಕಾಗುತ್ತಲ್ಲ ಬರೆಯಕ್ಕೆಲ್ಲ, ಅದಕ್ಕೆ. ನೋಡಿ ಇಲ್ಲೊಂದು ಬುಕ್ ಇದೆ, ತೋರಿಸ್ತೀನಿ. ಇದು ಸಂಕೀರ್ತನ, ಅವಳಿ ತೋರ್ಸದ್ನಲ್ಲ ಇವಾಗ, ಎಲ್ಲ ಇದಾವೆ. ಕಾಣಿಸ್ತಾ ಚೇತನ್ ಭಗತ್ ಎಷ್ಟು ಬುಕ್ ಇದೆ ಅಂತ. ಇದು ಯಾರು, ಜಿನಗಿದ ಹನಿಗಳು, ಗಣೇಶಕ್ಕ. ನೋಡಿ ಇದು ನಮ್ಮ ಅಕ್ಕನ ಮಗ ಬರ್ದಿರೋ ಬುಕ್ ಇದು, ಜಿನಗಿದ ಹನಿಗಳು ಅಂತ. ಹನಿಗವನ, ಸಣ್ಣ ಸಣ್ಣ ಕವನಗಳನ್ನೆಲ್ಲ ಬರಿತಾ ಇರ್ತಾನೆ ಗಣೇಶ್ ನೋಡಿ ಅಂತ. KR, ಅಂದು ರಾಮರಾಜ್ಯದ ಕನಸಲ್ಲೇ ಹೋಯಿತು ಅದೆಷ್ಟೋ ಪ್ರಾಣ, ಇಂದು ಆ ಕನಸೆಲ್ಲ ಗರ್ಭದಲ್ಲೇ ಸತ್ತ ಭ್ರೂಣ ಅಂತೆ. ಈ ತರ ಎಲ್ಲ ಬುಕ್ಗಳು ಇದೆ. ಹಾಗೆ ಬುಕ್ಸನ್ನ ಇಟ್ಕೊಳ್ಳಿ, ಫ್ರೆಂಡ್ ಮಾಡ್ಕೊಳ್ಳಿ ಬುಕ್ಕನ್ನ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಮನೆಯಲ್ಲಿಯೂ ಎಷ್ಟು ಬುಕ್ಗಳಿರ್ಬೋದು, ಏನು ಕತೆ ಎಲ್ಲ ಒಂದ್ಸಲ ತೆಗೆದು ನೋಡಿ. ಮೂಲೆ ಗುಂಪಾಗಿದ್ರೆ ನೀಟಾಗಿ ಎಲ್ಲ ಜೋಡಿಸಿ. ಬುಕ್ಸೇ, ಕರೆಂಟ್ ಇಲ್ಲ ಅಂದರೆ, ಮೊಬೈಲಲ್ಲಿ ಚಾರ್ಜ್ ಇಲ್ಲ ಅಂದರೆ, ವೈಫೈ ಇಲ್ಲ ಅಂದರೆ, TV ಇಲ್ಲ ಅಂದರೆ ನಮಗೆ ಜೊತೆ ಆಗೋದು ಈ ನಮ್ಮ ಪುಸ್ತಕಗಳೇ. ಇದಿಷ್ಟು ಇನ್ನೂ ಇದಾವೆ ನೋಡಿ.
ಜ್ಯೋತಿಷ್ಯ ಹೇಳೋದು ಹೇಗೆ ಅಂತ. ಈ ಬುಕ್ಕಲ್ಲಿ ನಿಮಗೆ ಫುಲ್ ಜ್ಯೋತಿಷ್ಯದ ಬಗ್ಗೆ ಎಲ್ಲ ಇರುತ್ತೆ. ನನ್ನ ಚಾನಲಲ್ಲಿ ಇದೇ ಒಂದೇ ಟಾಪಿಕ್ ಅಂತೇನೂ ಇಲ್ಲ, ಎಲ್ಲ ವಿಷಯಗಳ ಬಗ್ಗೆ ಮಾತಾಡ್ತಾ ಇರ್ತೀನಿ ನಾನು ನಿಮ್ಮ ಜೊತೆ. ಈ ವಿಡಿಯೋ ಇಷ್ಟ ಆಯ್ತಾ? ತಡ ಯಾಕೆ, ಒಂದೇ ಒಂದು ಲೈಕ್, ಶೇರ್, ಹಾಗೆ ಒಂದು ವೇಳೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.